ಆಡಿಸಿ ನೋಡು ಈಡಿಸಿ ನೋಡು ಎಲ್ಲ ಸೋಲದು ಸತ್ತು ತಲೆಯ ಮಗದು ದಯವಿಟ್ಟು ಮುತ್ತಪ್ಪ ಮಾನ್ಕರ್ ಈ ನಾಟಕದ ನಿರ್ದೇಶಕರು ಮುತ್ತಪ್ಪ ಮಾನ್ಕರ್ ಹಾಗೂ ಬಶೀರ್ ಬಾಗಿ ಹಾಗೂ ಗದಿಯಪ್ಪ ನಾವಿ ಈ 3 ಜನ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಉಳಿದೆಲ್ಲ ಎಲ್ಲ ಜನರು ಹೊರಗೆ ಹೋಗ್ರಿ. ನೀವು ಹೊರಗೆ ಹೋದ್ರೂ ನಾಟಕ ಚಾಲು ಹೋಗ್ಬೇಕು. ದಯವಿಟ್ಟು ಸ್ಟೇಜ್ ಮೇಲೆ ಯಾರು ಬರಬೇಡ್ರಿ. ಪೊಲೀಸ್ ಸಿಬ್ಬಂದಿ ಅವರು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಇವೆಲ್ಲ ಗದ್ದ ಬಾಳಾಗತ್ತೆ. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಅವರು ವೇದಿಕೆ ಮೇಲೆ ಬರಬೇಕು. ಈ ಮೇಲಿನ ದಿವಸ ರೂಪಾಯಿ ಸ್ಟೇಜ್ ಮೇಲಿನ ದಿವಸ ಬರಾಮಣ ತಗೋರಿ 11 ಆತ. ದಯವಿಟ್ಟು ಎಲ್ಲರೂ ಇಲ್ರಿಪ್ಪ ಎಲ್ಲ ತೆಳಗಿಲ್ರಿ. ಎಲ್ಲರೂ ಕೆಳಗೆ ಅಲ್ಲೇನೈತಿ ಎಲ್ಲಾರ್ದು ಏನ್ ದೊಡ್ಡ ಇದು ಮಾಡೋದ್ರಿ ಅಲ್ಲಿ ಇಳಿದು ಬಿಡಲ್ಲ ತೆಳಗ. ಮುತ್ತಪ್ಪ ಮಾನ್ಸರ್ ಅವರು ವೇದಿಕೆಯನ್ನು ಹಂಚ್ಕೊಳ್ಬೇಕು. ಅದೇ ರೀತಿಯಾಗಿ ಬಶೀರ್ ಬಾಗಿ ಅವರು ಹಾಗೂ ಗದಿಯಪ್ಪ ನಾವಿ ಇವರು 3 ಜನಕ್ಕೆ ಕಮಿಟಿಯಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಕಮಿಟಿಯಿಂದ ಸನ್ಮಾನ. ಗದಿಯಪ್ಪ ನಾವಿ ಈ ನಾಟಕದ ನಿರ್ದೇಶಕರಂತ ಮುತ್ತಪ್ಪ ಮಾಂಗ್ ಹಾಗೂ ಬಶೀರ್ ಬಾಗಿ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ನಾಗರಾಜ್ ಕಾಂಬ್ಳೇಶ್ವರ ಅವರಿಗೂ ಕೂಡ ಈ ಕಮಿಟಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ನಾಗರಾಜ್ ಕಾಂಬ್ಳೇಶ್ವರ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು. ದಯವಿಟ್ಟು ಕಮಿಟಿಯವರು ಸನ್ಮಾನ ಮಾಡಬೇಕು. ಗದಿಯಪ್ಪ ನಾವಿ ಅವರು ಒಂದ್ ಚೇರ್ ಹೇಳ್ರಿ. ದಯವಿಟ್ಟು ಉಳಿದ ಜನ ಸ್ವಲ್ಪ ದಯವಿಟ್ಟು ಹೊರಗೋಗ್ರಿ. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಅವರು ಈಗ ನಾಟಕ ಪ್ರಾರಂಭ. ದಯವಿಟ್ಟು ಸ್ಟೇಜ್ ಮೇಲೆ ದಯವಿಟ್ಟು ಹೊರಗಡೆ ಇರೋರು. ಮೋನಪ್ಪ ಲಾಲ್ಟಿ ಅವರಿಗೆ ಹನುಮಂತ ಯಲ್ಲಟ್ಟಿ ಅವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ 12 ತನಕ ಮಾಡಬೇಡ. ದಯವಿಟ್ಟು ಕೆಳಗಿಡ್ರಿ ಎಲ್ಲರೂ. ಈ 11 ಯಾತ್ರೆ ಯಾವಾಗ 10 ಚಾಲೂ ಮಾಡಿದ್ರು ಇದು ಫಂಕ್ಷನ್.
ದೀಡ್ ತಾಸು ದಿನ ಆಗುತ್ತೆ. ದಯವಿಟ್ಟು ಸ್ಟೇಜ್ ಮೇಲೆ ಆಜು ಬಾಜು ಇರೋರೆಲ್ಲ ದಾನಿ ಸೇರಿ ಒಂದ್ ಸ್ವಲ್ಪ. ದಯವಿಟ್ಟು ವೇದಿಕೆ ಆಜು ಬಾಜು ಇರೋರೆಲ್ಲ ಸೈಡ್ ಅಲ್ಲಿ. ಎಷ್ಟು ಜನಸಾಗರ ಕೂಡೈತಿಲ್ಲಿ ನಾಟಕ ಮಾಡಕ. ದಯವಿಟ್ಟು ಇನ್ನು ಬಾಳ್ ಲೇಟ್ ಮಾಡಕ್ ಹೋಗ್ಬೇಡ್ರಿ ಯಾರು. ಕಾಂಬಳೆ ಸರ್ ಕೆಳಗೆ ಹೇಳ್ರಿ ಅಲ್ಲಿ ಎಲ್ಲ ಹೇಳ್ರಿ ಇಲ್ಲಿ ಎಲ್ಲರಿಗೂ ಹೇಳಾಕ್ತದ ನೀವೇನು ಫೈನ್ ಯಾರು ಕೇಳ್ರಿ ಸೈಡ್ ಇದ್ರೆ ಬರ್ರಿ ಕೆಳಗಿಡ್ರಿ ಎಲ್ಲಾರು. ದಯವಿಟ್ಟು ಹಣಿಕೆ ಹಾಕಬೇಡ್ರಿ ಯಾರು ಅಲ್ಲಿ ಒಳಗೆ ನಿಂತ. उत्तिष्ठ कमलाकान्त त्रैलोक्यं प्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं राक्षस भुवनेश्वरी
ಚಾಮುಂಡೇಶ್ವರಿ, ನಿನ್ನನ್ನು ನಂಬಿದ ಮನಸ್ಸು ಮಹಾಭಕ್ತರಿಗೆ ಕುಳಿತುಕೊಂಡು ಕುಲುಕುಲಿ ನಗುತ್ತಿರುವ ಮಹಾ ತಾಯಿಯ ಮನೆ ನಿನ್ನನ್ನು ನಂಬಿಕೊಂಡು ಈ ಮಣ್ಣಿನ ಮಕ್ಕಳಾಗಿ ದುಡಿತಿರುವ ನನ್ನ ಪತಿ ಮೈದೂರನ್ನು ರಕ್ಷಣೆ ಮಾಡಿ ಅವರ ಹೆಸರಲ್ಲಿ ಉಸಿರಿಟ್ಟು ಈ ರೈತನ ರಾಜ್ಯದಲ್ಲಿ ಅವರ ಹೆಸರು ಉಳಿಯುವಂತೆ ಕಾಪಾಡೋ ಭಾರ ನಿನ್ನನ್ನೇ ಕೂಡಿದಿದ್ದಾರೆ, ನಿನ್ನನ್ನೇ ಕೂಡಿದೆ. ದಿನನಿತ್ಯ ಆರತಿ ಎತ್ತಿ ಬೆಳಗಿದ್ರೆ ಈ ರೈತನ ಕೊತ್ತು ತಪ್ಪಿಸ್ತಾಳ ಹಣ್ಣಿನ ದೇವರು. ಅಂದ್ರೆ ಅಂದ್ರೆ ಏನ್ರಿ ಈ ಮಾತಿನ ಅರ್ಥ? ಈ ತಾಯಿ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ ಏನು? ಅಪನಂಬಿಕೆ ಇಡಬೇಕು ಕಾವೇರಿ, ಇಡಬೇಕು. ಹೊಟ್ಟೆಗೆ ಹಿಟ್ಟವಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ದುಡಿಯುವ ಈ ರೈತರ ಸಂಕಟ ಗೋಳು ಕೇಳಿ ಆ ಮೇಘರಾಜನನ್ನು ಬರಮಾಡಿಕೊಳ್ಳುತ್ತಾಳೇನೆ ಈ ನಿನ್ನ ದೇವತೆ. ಇಲ್ಲ ಕಾವೇರಿ, ಇಲ್ಲ. ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಹಬ್ಬದಿಂದ ಬೆಳೆ ಬೆಳೆಸಬೇಕಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಈ ರೈತರ ಸಾವನ್ನು ತೊಡೆದು ನಿಲ್ಲಿಸುತ್ತಾಳನೇ ಈ ನಿನ್ನ ದೇವತೆ. ಇಲ್ಲ ಕಾವೇರಿ, ಇಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಂಡಿರುವ ಈ ನಿನ್ನ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ, ಎಲ್ಲಿಂದ ಬರಬೇಕು? ಯಾಕೆ ನಿಮ್ಮ ಬಾಯಿಂದ ಇಂಥ ಅಪಶಕನದ ಮಾತು? ಈ ತಾಯಿ ಬಗ್ಗೆ ಹೇಗೆಲ್ಲ ಚುಚ್ಚಿ ಮಾತನಾಡಿದ್ರೆ ಹುಚ್ಚರಾಗುವುದರಲ್ಲಿ ಸಂದೇಹವಿಲ್ಲ. ಮೊದಲು ಹಠವನ್ನು ಬಿಟ್ಟು ಪ್ರಸಾದ ತೆಗೆದುಕೊಳ್ಳುವಂತೆ ಬನ್ನಿ. ಆಯ್ತು ಕಾವೇರಿ, ಆ ನಿನ್ನ ದೇವರು ಈ ರೈತನ ಬಾಳು ಸುಲಭವಾಗಿ ಸಾಗಲಿ. ಹೌದು, ಈ ತಾಯಿಯನ್ನು ನಂಬಿ ನಡೆದರೆ ಅವರ ಬಾಳು ಬಂಗಾರವಾಗುವುದು ಖಂಡಿತ. ಅದರಲ್ಲಿ ಬಾಳೆ ತೋಟಕ್ಕೆ ಹೋಗಿ ನೀರು ಹಾಯಿಸಿ ಬೇಗ ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟೊಂದು ತಡ ಮಾಡಿ ಬಂದಿರಲ್ಲ ಯಾಕ? ಲೇ ಬಳ್ಳಿ, ಇವತ್ತು ನಮ್ಮ ಊರ ಗ್ರಾಮ ದೇವರ ಜಾತ್ರೆ ಅಲ್ಲವೇ? ಹೊಲದಿಂದ ಬರುವಾಗ ಆ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬಂದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ರಿ, ನನ್ನ ಬಿಟ್ಟ ನೀವು ಒಬ್ಬರ ಜಾತ್ರೆಗೆ ಹೋಗ್ತೀರಿ, ಅದು ಜಾತ್ರೆ ನನಗೇನು ತರಲಾರ, ಬರೀ ತಗೊಂಡ್ ಬಂದಿರಿ, ನನಗೇನು ತರಲಾರ. ತಂದಿದ್ದೀನಿ ಕಾವೇರಿ, ನಿನಗೂ ಒಳ್ಳೆ ಗಿಫ್ಟ್ ಕೂಡ ತಂದಿದ್ದೀನಿ. ಹೌದಾ? ಆ ಗಿಫ್ಟ್ ಏನು ಅಂತ ನಾನು ನೋಡ್ಬೇಕು ರೀ, ಸ್ವಲ್ಪ ತೋರಿಸ್ತೀರಾ? ಹಾಗೆಲ್ಲ ಬರುವುದಿಲ್ಲ ನನ್ನ ರಾಣಿ. ಮತ್ತೆ ಕಣ್ಣು ಮುಚ್ಚಿ ನಿನ್ನ ಕೈ ನನ್ನ ಬಲಕ್ಕೆ ನನ್ನ ಕೈಗೆ ಕೊಟ್ಟರೆ ಮಾತ್ರ ನಾನು ಕೊಡುವುದು. ಹೋಗ್ರಿ, ನಿಮಗೆಲ್ಲ ಮಾಡಿದ್ರೆ ನನ್ನ ನಾಚಿಕೆ ಆಗುತ್ತಪ್ಪ. ಕಾವೇರಿ, ಕಾವೇರಿ, ಈ ಧರ್ಮರಾಜನ ಧರ್ಮ ಪತ್ನಿ ನೀನಾಗಿರುವಾಗ ನಾಚಿಕೆ ಏಕೆ ನನ್ನ ಚಿನ್ನ? ಈಗ ನಾ ಪಟ್ಟಿರುವ ಈ ಸಿಹಿಮುತ್ತಿನ ಹಾಡನಾದ್ರು ಹಾಡಬಾರದೇ ನನ್ನ ಚೆಲುವೆ. ಆಗ್ಲಿ ನಮ್ಮಲವೇ
ಕಂಠದಿಂದ ಹೊರ ತುಂಬಿ ಹಾಡುವ ಹಾಡಿನಲ್ಲಿ ನಿನ್ನ ಅಂತರವೇ ನೋಡುತ್ತಾ ನಿಂತರೆ ನನಗೆ ಹೇಗೆ ಅನಿಸ್ತಾ ಇದೆ ಗೊತ್ತಾ? ಮತ್ತೆ ನಿಮಗ ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆಂಬುದೇ ನನ್ನ ಆಸೆ. ಏನ್ರಿ ಇದು ವಯಸ್ಸಾದ್ರೆ ನಿಮ್ಮ ಆಸೆ ಇನ್ನೂ ಕಡಿಮೆನೇ ಆಗಿಲ್ಲಲ್ಲ? ಆವಾಗಿದ್ದ ಹುಂಚಿನ ಗಿಡ ಅದು ಈಗ ನಮ್ಮದು ಬೇರೆ.
ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಅಲ್ಲಿ ನೋಡಿ, ನೆನ್ಸು ಅಷ್ಟರಲ್ಲಿ ನನ್ನ ಮೈಕೂರ ಬಂದಿದ್ದೀಗ. ಏನು ಇಷ್ಟೊತ್ತಾದ್ರೂ ಇನ್ನೂ ಪೂಜೆನೆ ಮುಗಿದಿಲ್ಲವೇ? ಪೂಜೆ ಮುಗೀತಪ್ಪ, ಬಾ ನೀನು ಕೂಡ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುತ್ತೆ. ನಿನ್ನ ಮೈಯೆಲ್ಲ ತುಂಬಾ ಕೆಂಪು ಬಣ್ಣ. ಅಲ್ಲ, ಇಂದು ನಮ್ಮ ಗ್ರಾಮ ದೇವತೆ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ಜೋಡಿ ಎತ್ತಿನ ಸ್ಪರ್ಧೆಯಲ್ಲಿ ನಮ್ಮ ಎತ್ತಿನ ಗಾಡಿಯನ್ನು ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿದ್ದವನ್ನ ನಮ್ಮ ಎತ್ತುಗಳು. ಅದಕ್ಕಾಗಿ ನಮ್ಮ ಗೆಳೆಯರೆಲ್ಲರೂ ಕೂಡಿ ಕೆಂಪು ಬಣ್ಣ ಹಚ್ಚಿದಾರಣ್ಣ. ಏನು ಮಾತನಾಡುತ್ತೀರಿ ಓ ಗಜೇಂದ್ರ? ಕಲಿತವನಾಗಿ ನೀನೇಕೆ ನಾವು ಎತ್ತುಗಳನ್ನು ಸ್ಪರ್ಧೆಗೆ ಬಿಟ್ಟೆ? ಯಾಕ್ರಿ ಬಾಬಾ, ನನ್ನ ಗಂಡ ಎತ್ತುಗಳನ್ನ ಷರತ್ತಿಗೆ ಬಿಡಬಾರ್ದಾಗಿತ್ತೇವೆ. ಬಿಡಬಾರ್ದಾಗಿತ್ತಮ್ಮ ಸರೋಜ, ಬಿಡಬಾರ್ದಾಗಿತ್ತು. ಈ ಊರಿನ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಹುಮಾನ ತಲುಪಿದವಮ್ಮ. ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವಂದ್ರೆ ನಮ್ಮ ಮೇಲೆ ಕೆಂಡ ಕಾಡುತ್ತಿರ್ತಾನಮ್ಮ ಬಂಡಗೌಡ. ಅಲ್ಲ, ಒಂದು ವೇಳೆ ನಮ್ಮ ಮೈತ್ರದ ಮೇಲೆ ಕೆಂಡ ಕಾರಿದ್ದೆ ಆದರೆ ಹಾರಿಸಿಬಿಡ್ತಾರಣ್ಣ ಈ ಗಜೇಂದ್ರ. ನಮ್ಮಂತ ಬಡವರು ಬದುಕಬೇಕಾದ್ರೆ ಆ ಶ್ರೀಮಂತರಿಗೆ ತಲೆ ತಗ್ಗಿಸಲೇಬೇಕು ತಮ್ಮ, ತಲೆ ತಗ್ಗಿಸಲೇಬೇಕು. ಅಲ್ಲ, ಮರಣ ಬಂದರು ಅಲ್ಲ, ಘಟ ಹೋದ್ರೆ ಹಠ ಸಾಗಿಸಿ ಸಾಯ್ತಾನೆ ಎಂಬುದನ್ನು ಮಾತ್ರ ಮರೆಯೋಣ. ಕಣ್ಣುಗಲಿ ನನ್ನ ತಮ್ಮ ಗಜೇಂದ್ರ. ನಿಜವಿದೆ ಮಾವ, ನನ್ನ ಗಂಡ ಆಡಿದ ಮಾತು. ಗಂಡುಗಲ್ಲಿ ಪುಂಡ ಹುಲಿಯಂತೆ ಮೆರೆಯೋ ನನ್ನ ಗಂಡ. ನನ್ನ ಗಂಡನನ್ನ ಹೆದರಿಸೋ ಗಂಡು ಯಾವಳು ಇಲ್ಲ ರೀ ಈ ಭೂಮಿ ಮೇಲೆ. ಯಾಕಮ್ಮ ಸರೋಜ, ಬಡವರಾದ ನಮಗೆ ಯಾಕಮ್ಮ ಇಂಥ ಗರ್ವದ ಮಾತು? ಬಡವರಾದ ನಾವು ಸಮಾಧಾನವಾಗಿ ಸಾಗಿದ್ರೆ ಈ ನಮ್ಮ ಸಂಸಾರ ಕೂಡ ಸಾಗೋದಮ್ಮ. ನಿಜವಿದೆ ತಮ್ಮ, ನಿನ್ನ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಅಲ್ಲ, ಅತ್ತಿಗೆ ಅರ್ಥವಾದ ನಿಮ್ಮ ಮಾತಿಗೆ ವ್ಯರ್ಥ ಮಾತನಾಡಿ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಕೆ ಚಿಕ್ಕಪ್ಪ, ಯಾರನ್ನು ಕ್ಷಮೆ ಕೇಳ್ತಾ ಇದೀಯಾ? ಈಗ ಬಂದಿಯ ಬಾಕುಮಾರ, ತಪ್ಪು ಮಾಡಿದ್ದಕ್ಕೆ ನಾನು ನನ್ನ ಅತ್ತಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಕಂದ, ನನ್ನ ಕೂಸೆ ಸಣ್ಣ ಕೈ ಹಾಕ್ಬಾರ್ದಪ್ಪ. ಶಾಲೆಗೆ ಹೋಗ್ಕಂದ. ಅಮ್ಮ, ನಾನಿನ್ನು ಶಾಲೆಗೆ ಹೋಗೋದಿಲ್ಲ, ಏಕೆಂದರೆ ನಮ್ಮೂರಿನಲ್ಲಿ ಮೊಹರಂ ಜಾತ್ರೆ ಇದೆ. ಕುಮಾರ, ಹಾ. ನಿನ್ನ ಇಷ್ಟದಂತೆಯೇ ಜಾತ್ರೆ ಮಾಡೋಣ. ಹೌದು, ನಿಮ್ಮ ಅಪ್ಪನ ಜಾತ್ರೆ ಮಾಡಿ ಬಂದಾನು, ನೀ ಜಾತ್ರೆ ಮಾಡಕ್ ಹೋಗು. ನಿನಗೆ ಏನಾರು ತರಬೇಕಲ್ಲ? ಅಪ್ಪ ನಂಗ ಮಗ ಮತ್ತೆ ಬಿಟ್ಟಿದ್ದೆ ಹಂಗೆ ಚಾಳಿ ನಿಮ್ಗೆ ಯಾವ್ದಕ್ಕೆ ಮಾಡಿದ್ರು, ಬರೀ ಅಡಿಗೆ ಮಾಡಿ ಊಟ ಮಾಡಕತ್ತಾರೆ. ಅತ್ತಿಗೆ, ಊಟಕ್ಕಿಂತ ಮೊದಲು ನಿಮ್ಮ ಮಧುರ ಬಾಯಿಂದ ಒಂದು ಸುಮಧುರ ಗೀತ ಕೇಳಬೇಕೆಂಬುದೇ ನಮ್ಮೆಲ್ಲರ ಆಸೆ. ಆಯ್ತು ಕಂದ, ಆಗ್ಲಿ.
ಯಾಕೋ ಗೊತ್ತಿಲ್ಲ ರೀ. ನನ್ನ ಹೃದಯದಲ್ಲಿ ತುಂಬಾ ನಂಬ್ತಾ ಇದ್ದಾರೆ, ತುಂಬಾ ನೋಡ್ತಾ ಇದ್ದಾರೆ. ಏನಾಯ್ತು ಕಾವೇರಿ ನಿಮಗೆ? ನಾನು ಈಗಲೇ ಹೋಗಿ ಡಾಕ್ಟರ್ನನ್ನು ಕರೆದುಕೊಂಡು ಬರ್ತೇನೆ. ಇನ್ಮೇಲೆ ನಾನು ಬದುಕೋದಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹಾಗೆ ತುಂಬಾ ಹೊಡೆದುಕೊಳ್ತಾ ಇದ್ದೇನೆ, ತುಂಬಾ ಹೊಡೆದುಕೊಳ್ತಾ ಇದ್ದೆ. ಅಮ್ಮ, ಏನಾಯ್ತಮ್ಮ ನಿಮಗೆ? ನನಗೇನು ಆಗಿಲ್ಲ ಕಂದ, ನನಗೇನು ಆಗಿಲ್ಲ. ಇನ್ಮೇಲೆ ಈ ನನ್ನ ಮಗನ್ನು ಚೆನ್ನಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನದಮ್ಮ. ನಿನಗೇನು ಆಗೋದಿಲ್ಲ, ನೀನು ಧನ್ಯಗಿರು. ಅಲ್ಲ, ಅತ್ತಿಗೆ ಮಗಳು ಕರೆದುಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋಣ ನಡಿ. ಬಾತು ಮನೆ ಗೆಳೆಯನ್ನು ಕರೆದುಕೊಂಡು ನಾನು ಆಸ್ಪತ್ರೆಗೆ ಹೋಗುತ್ತೇನೆ. ನೀವು ಮನೆ ಕಡೆಗೆ ಜೋಪಾನ. ಹೋಗೋಣ. ಅಮ್ಮ, ನಾನು ಬರ್ತೀನಮ್ಮ ನಿನ್ನ ಜೊತೆಗೆ. ಬೇಡ ಕಡ್ಡ, ಬೇಡ. ಅವರು ಆಸ್ಪತ್ರೆಗೆ ಹೋಗಿ ನಾವು ಮದುವೆ ಇರೋಣ. ಇಲ್ಲಿ ನಿದ್ರೆ ಮಗು ತುಂಬಾ ಹಠ ಮಾಡುತ್ತೆ, ಬನ್ನಿ ಬೆಳಗ್ಗೆ. ಆಯ್ತು ನಡಿ, ಸ್ವಲ್ಪ ಹೋಗೋಣ.